ಊರು ತುಂಬ ಎಲ್ಲೆಂದರಲ್ಲಿ ಮೀನು ಮಾರಾಟ. ರಸ್ತೆ ಸಂಚಾರಕ್ಕೆ ಅಡಚಣೆಯಾಗುವಂತೆ ಪ್ರಮುಖ ರಸ್ತೆಯಲ್ಲಿ ತರಕಾರಿ ಅಂಗಡಿಗಳ ಹಂಗಾಮ. ಸಮಸ್ಯೆಗಳು ಬೆಟ್ಟದ ರೀತಿಯಲ್ಲಿ ಬೆಳೆದು ನಿಂತಿದ್ದು ಯಲ್ಲಾಪುರ ಪಟ್ಟಣ ಪಂಚಾಯತ್ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲವಾಗಿದೆ ಎಂದು ಸದಸ್ಯರು ಪ್ರತಿಭಟನೆ ನಡೆಸಿದರು. ಯಲ್ಲಾಪುರ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಸಾರ್ವಜನಿಕರಿಗಾಗುತ್ತಿರುವ ಸಮಸ್ಯೆಯನ್ನ ನಮ್ಮ ಮುಂದೆ ಹೇಳಿಕೊಳ್ಳುತ್ತಿರುವುದು ಶೋಚನೀಯ ಆಗಿದೆ. ತಕ್ಷಣದಲ್ಲಿ ಅನಧಿಕೃತ ಮೀನು ಮಾರಾಟ, ತರಕಾರಿ ಮಾರಾಟ ಬಂದ್ ಮಾಡಿಸುವಂತೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರ ಮುಂದೆ ಪ್ರತಿಭಟನೆ ನಡೆಸಿದ್ರು. ಒಂದೂವರೆ ವರ್ಷ ಹೇಳ್ತಾರಲ್ಲ, 70 ವರ್ಷ ಹೇಳಿದ್ರು. ಉತ್ತರ ಕೊಡ್ರಿ, ಹೇಳಿ ಉತ್ತರ ಕೊಡ್ರಿ. ಸಭೆಯಲ್ಲಿ ಅಧ್ಯಕ್ಷೆ ನರ್ಮದಾ ನಾಯ್ಕ್ 22 ಕೋಟಿ 30 ಲಕ್ಷ ಮೊತ್ತದ 6,38,000 ಉಳಿತಾಯ ಬಜೆಟ್ ಮಂಡಿಸಿ ಅನುಮೋದನೆ ಪಡೆಯಲಾಗಿದೆ. ಕಳೆದ ಬಾರಿ 28 ಕೋಟಿ ಬಜೆಟ್ ಗಾತ್ರವಿತ್ತು. ಈ ಬಾರಿ 5.30 ಕೋಟಿ ಕಡಿಮೆ ಇದೆ. ಹಿಂದೂ ರುದ್ರಭೂಮಿ ಚಿತಾಗಾರದ ಆವರಣದಲ್ಲಿ ಶವ ಸಂಸ್ಕಾರ ನಡೆಸುವ ಸಂಬಂಧಿಕರು ಕ್ರಿಯೆ ನಡೆಸಿದ ಪರಿಸರವನ್ನ ಸ್ವಚ್ಛಗೊಳಿಸದ ಹೊರತು ಮರಣ ದಾಖಲೆ ನೀಡದಂತೆ ಕೋರ್ಟ್ ವಾರ್ಡ್ 9 ಸದಸ್ಯೆ ಶ್ಯಾಮಲಿ ಪಾಟಣ್ಕರ್ ಆಗ್ರಹಿಸಿದ್ರು. ತಟಗಾರ ಕ್ರಾಸ್ ಸಮೀಪ ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಬಸ್ ನಿಲ್ದಾಣ ನಿರ್ಮಿಸಬೇಕೆಂಬ ಸಾರ್ವಜನಿಕರ ಆಗ್ರಹಕ್ಕೆ ಸ್ಪಂದಿಸಿ ನಿಲ್ದಾಣ ನಿರ್ಮಿಸಲು ಮಂಜೂರಾತಿ ದೊರೆತಿದ್ದು ಆ ಸ್ಥಳದಲ್ಲಿ ಅನಧಿಕೃತ ಗೂಡಂಗಡಿ ಖುಲ್ಲಾಪಡಿಸಬೇಕಿದೆ. ಅದಕ್ಕಾಗಿ ಮನವಿ ನೀಡಿದ್ರೂ ಏನೂ ಪ್ರಯೋಜನವಾಗಿಲ್ಲ ಎಂದು ಉದ್ಯಮ ನಗರ ವಾರ್ಡ್ 9 ಸದಸ್ಯ ನಾಗರಾಜ್ ಅಂಕೋಲೇಕರ್ ಹೇಳಿದ್ರು. ಪಟ್ಟಣದಾದ್ಯಂತ 19 ವಾರ್ಡ್ಗಳಿದ್ದು ಕೇವಲ 16 ಕ್ಯಾಮೆರಾ ಅಳವಡಿಸುವ ಕ್ರಿಯಾ ಯೋಜನೆ ರೂಪಿಸಿರುವುದು ಅಲ್ಲದೆ 6 ಲಕ್ಷದಷ್ಟು ಹಣ ಕೇಬಲ್ ಬಳಕೆಗೆ ತೋರಿಸಿರುವುದು ಅವೈಜ್ಞಾನಿಕ ಕ್ರಿಯಾ ಯೋಜನೆಯಾಗಿದ್ದು ಇದನ್ನ ಈ ಕೂಡಲೇ ರದ್ದುಪಡಿಸಿ ಹೊಸದಾಗಿ ಟೆಂಡರ್ ಕರೆಯಬೇಕೆಂದು ಸದಸ್ಯ ರಾಜು ನಾಯ್ಕ್ ಆಗ್ರಹಿಸಿದ್ರು. ಒಂದು ದಿನದಲ್ಲಿ ತಟಗಾರ ಸಮೀಪದ ಗೂಡಂಗಡಿ ಖುಲ್ಲಾಪಡಿಸಲಾಗುವುದು. ಪಟ್ಟಣದ ವಿವಿಧೆಡೆಯಲ್ಲಿ ಅನಧಿಕೃತವಾಗಿ ಮೀನು ಮಾರಾಟ ಮಾಡುವುದನ್ನ ಕಡ್ಡಾಯವಾಗಿ ಬಂದ್ ಮಾಡಲಾಗುವುದು. ಹಿಂದೂ ಚಿತಾಗಾರ ಆವರಣದ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಲಾಗುವುದು ಎಂದು ಮುಖ್ಯಾಧಿಕಾರಿ ಸುನಿಲ್ ಸುಭಾಷ್ ಗಾವಡೆ ಹೇಳಿದ್ರು. ಆದ್ರೆ ಈಗ ಹಿಂಗಾದ್ರೂ ಲಾಸ್ ಆಗ್ತದೆ. ಲಾಸ್ಟ್ ಟೈಮ್ ಯಾರೋ ಒಬ್ರು ಜಿಲ್ಲಾಧಿಕಾರಿ ಮನವಿ ಮಾಡಿದ ತಕ್ಷಣ ಚೀಫ್ ಆಫೀಸರ್ ನೋಟಿಸ್ ಮಾಡಿದ್ರು. ಯಾಕಂದ್ರೆ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇವೆ. ಯಾಕಂದ್ರೆ ಈಗ ಕೌನ್ಸಿಲ್ ಬಾಡಿ ಟರವ್ ಆಗಿಲ್ಲ ಅಂದ್ರೆ ಇಟ್ಟಿಲ್ಲ, ಕೌನ್ಸಿಲ್ ಬಾಡಿ ಟರವ್ ಆದ ಮೇಲೆ ಮಾರ್ಕೆಟ್ ಟೆಂಡರ್ ಕರೀಲಿಲ್ಲ. ಮತ್ತೆ ನೀವ್ ಏನ್ ಮೀಟಿಂಗ್ ಮಾಡಿದ್ರೆ ಅಧ್ಯಕ್ಷ ನೀವು ಬಂದ್ರ ಟೆಂಡರ್ ಒಂದು ಅಕೌಂಟ್ ಕರೆಕ್ಟ್ ಮಾಡಿದ್ರೆ ಬಿಟ್ರೆ ಟೌನ್ ಅಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಅಭಿವೃದ್ಧಿ ಇಲ್ಲೇ ಇದಾರೆ. ಆ ದಿವಸ 6 ಲಕ್ಷ ರೂಪಾಯಿ ನಿಮ್ ಮುಂದೆ ಹೇಳಿದೆ ನಾನು ಚೇರ್ಮನ್ ಇದ್ದಾಗ ಹೇಳಿದೆ ಏನಂತೇಳಿ, ನೋಡ್ರಿ ಕೆಲಸ ಆಗಿಲ್ಲ, ಕೆಲಸ ಟೆಂಡರ್ ಮಾಡ್ರಿ ಅಂತೇಳಿ. ಇನ್ನೊಂದು ಕೆಲಸ ಆಗಿಲ್ಲ. ಒಂದು ವಾರ ಟೈಮ್ ತಗೊಂಡ್ರಿ, ಅಲ್ಲಿಂದ ಈಗ ಹೇಳಿದ್ರೆ ನಾವು ಪ್ಲಾಸ್ಟಿಕ್ ಮಾಡ್ತಂತ ಅಲ್ಲಿಂದ ಮತ್ತೊಂದು ವಾರ ಟೆಂಡರ್ ಕಳೆದ್ಬಿಟ್ರೆ ಆಗೋಗಿತ್ತು. ಅಧ್ಯಕ್ಷೆ ನರ್ಮದಾ ನಾಯ್ಕ್, ಉಪಾಧ್ಯಕ್ಷ ಅಮಿತ್ ಅಂಗಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಲಿ, ಮುಖ್ಯಾಧಿಕಾರಿ ಸುನಿಲ್ ಗಾವಡೆ ಉಪಸ್ಥಿತರಿದ್ದರು. ಸದಸ್ಯರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಯಲ್ಲಾಪುರ ಪಟ್ಟಣದ ಆಯವ್ಯಯ ಬಜೆಟ್ 22 ಕೋಟಿ 30 ಲಕ್ಷ 6,68,300 ರೂಪಾಯಿ ಉಳಿಕೆ ಬಜೆಟ್ ಆಗಿದೆ. ಸಹಾಯ ಟ್ರಸ್ಟ್ ಸಹಯೋಗದಲ್ಲಿ ಶಿರಸಿಯ ಕಸ್ತೂರ್ಬಾ ನಗರದ ಶಾಲ್ಮಲಾ ಬಡಾವಣೆಯಲ್ಲಿ ನಡೆಯುತ್ತಿರುವ ಲಿಟ್ಲ್ ಫ್ಲವರ್ ಸ್ಕೂಲ್ನ ವಾರ್ಷಿಕೋತ್ಸವ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ದತ್ತು ಕೇಂದ್ರದ ಸತೀಶ್ ರಾಮ ಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಮತಿ ಶಾರದಾ ಸತೀಶ್ ಶೆಟ್ಟಿ ಅವರು ನೆರವೇರಿಸಿದ್ರು. ಶಾಲಾ ಮುಖ್ಯಾಧ್ಯಾಪಕಿಯಾದ ಶ್ರೀಮತಿ ಸರೋಜಾ ಜಿ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ನಂತರ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣಪತಿ ಭಟ್ ವರ್ಗಾಸರ ಮಾತನಾಡಿ, ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರೇ ಸಂಸ್ಕಾರ, ಸಂಸ್ಕೃತಿಯನ್ನ ಕಲಿಸಬೇಕು ಎಂದರು. ನಿವೃತ್ತ ಪ್ರಾಂಶುಪಾಲ ಕೆಎನ್ ಹೊಸಮನಿ ಮಾತನಾಡಿ, ಇಂದಿನ ಮಕ್ಕಳು ನಾಳಿನ ನಾಗರಿಕರಾಗಲು, ಒಳ್ಳೆಯತನವನ್ನ ಬೆಳೆಸಿಕೊಳ್ಳಲು ಶಿಕ್ಷಕರ ಪಾತ್ರ ಬಹಳ ಮಹತ್ವವಾದದ್ದು ಎಂದರು. ವಕೀಲ ಎಸ್ಎನ್ ನಾಯ್ಕ್ ಮಾತನಾಡಿ, ಕಾನೂನಿನ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ್ರು. ಇನ್ನೋರ್ವ ಅತಿಥಿ ಶಿಕ್ಷಕ ಪ್ರೇಮಿ ಖಾದರ್ ಆನವಟ್ಟಿ ಮಾತನಾಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸತೀಶ್ ರಾಮಶೆಟ್ಟಿ, ಪಾಲಕ ಪೋಷಕರ ಸಹಾಯದ ಮೂಲಕ ಯಾವುದೇ ಸರ್ಕಾರಿ ಅನುದಾನವಿಲ್ಲದೆ, ಜಾತಿ ಮತ ಪಂಥ ಭೇದವಿಲ್ಲದೆ
ಈ ಶಿಕ್ಷಣ ಸಂಸ್ಥೆಯನ್ನ ನಾವು ನಡೆಸುತ್ತಿದ್ದೇವೆ ಎಂದರು. ಟ್ರಸ್ಟ್ ಕಾರ್ಯದರ್ಶಿ ಸೀಮಾ ವಿವೇಕ್ ಹೆಗಡೆ, ಪ್ರಮುಖರಾದ ರಮೇಶ್ ಭೋವಿ, ಫಜಿಯಾ ಅಬ್ದುಲ್ ನೂರ್, ಹೀನಾ ಕೌಸರ್, ಇರ್ಫಾನ್ ಶಾ, ಸುಧಾರಾಣಿ ಗೋಪಾಲಕೃಷ್ಣ ಚಂದಾವರ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಶುಭ ಹಾರೈಸಿದ್ರು. ವಾರ್ಷಿಕೋತ್ಸವದಲ್ಲಿ ಶ್ರೀಮತಿ ಅನ್ನಪೂರ್ಣ ತಡಸ್ ಅವರು ಕ್ರೀಡಾ ವಿಭಾಗದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಿಸಿದ್ರು. ಕಾರ್ಯಕ್ರಮದಲ್ಲಿ ಧನ ಸಹಾಯ ನೀಡಿದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಾರ್ಷಿಕೋತ್ಸವ ಸಂಪನ್ನವಾಯಿತು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.